ಒನ್ ಡೇ ಹೇಗೆ ನಾವು ತಿರುವಣ್ಣಾಮಲೆಗೆ ಹೋಗಿ ವಾಪಸ್ ಬರ್ಬೋದ್ರ ಬಗ್ಗೆ ಹೇಳ್ತೀನಿ ನಾನು. ಸೊ ಟ್ರೈನು ಮತ್ತೆ KSRTC ಬಸ್ ಕೂಡ ಅವೈಲೇಬಲ್ ಇದೆ. ಸೊ ನೈಟ್ ಇಲ್ಲಿಂದ ನೀವು ಬ್ಯಾಂಗ್ಳೂರಿಂದ ಹೊರಟ್ರೆ ಮಾರ್ನಿಂಗ್ ನೀವು ಒಂದು 4:15ಗೆ ರೀಚ್ ಆಗ್ತೀರಾ. ಬಸ್ ಚಾರ್ಜ್ ಬಂದ್ಬಿಟ್ಟು 228 ರೂಪೀಸ್ ಆಗುತ್ತೆ, ಟ್ರೈನ್ ಚಾರ್ಜ್ 215 ರೂಪೀಸ್ ಆಗುತ್ತೆ. ಒಂದ್ಸಲಿ ತಿರುವಣ್ಣಾಮಲೆ ರೀಚ್ ಆದ್ಮೇಲೆ ಅಲ್ಲಿಂದ ನೀವು ಟೆಂಪಲ್ ಹೋಗ್ತೀರಾ ಅಂತ ಅಂದ್ರೆ ಒಂದು 1.5 to 2 ಕಿಲೋಮೀಟರ್ಸ್ ಇರುತ್ತೆ. ಶೇರ್ ಆಟೋದಲ್ಲಿ ಹೋಗ್ತೀರಾ ಅಂದ್ರೆ 20 ರೂಪೀಸ್ ಆಗುತ್ತೆ. ಒಂದ್ಸಲಿ ಟೆಂಪಲ್ ಹತ್ರ ರೀಚ್ ಆದ್ಮೇಲೆ ನೀವು ರೂಮ್ ಬುಕ್ ಮಾಡಿದ್ರಿ ಅಂದ್ರೆ ಅದನ್ನ ಸ್ಟೇ ಸೆಕ್ಷನ್ ಆಲ್ರೆಡಿ ಹೇಳಿದ್ದೆ. ರೂಮ್ ಬುಕ್ ಮಾಡಿದ್ದೀರಾ ಅಂತ ಅಂದ್ರೆ ರೂಮ್ ಚೆಕ್ ಇನ್ ಆಗಿ, ರೂಮ್ ಬುಕ್ ಮಾಡಿಲ್ಲ ಅಂತ ಅಂದ್ರೆ ನಿಮಗೆ ಕ್ಲಾಕ್ ರೂಮ್ ಅವೈಲಬಿಲಿಟಿ ಕೂಡ ಇದೆ ಟೆಂಪಲ್ ಕಡೆಯಿಂದ. ಸೊ ಅಲ್ಲಿ ಹೋಗಿ ನಿಮ್ಮ ಲಗೇಜ್ ನ ಡೆಪಾಸಿಟ್ ಮಾಡಿ ಫ್ರೆಶ್ ಅಪ್ ಆಗಿ ನೀವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬಹುದು. ಒಂದ್ಸತಿ ಮುಗಿದ್ಮೇಲೆ ನೀವು ಒಂದು 10 or 11 ಅಷ್ಟೊತ್ತು ಮುಗಿದ್ಮೇಲೆ ಹೋಗಿ ದೇವ ದರ್ಶನ ಮಾಡಬಹುದು. ದೇವಸ್ಥಾನದಲ್ಲೇ ಪ್ರಸಾದ ಕೂಡ ಅವೈಲೇಬಲ್ ಇರುತ್ತೆ, ದೇವಸ್ಥಾನ ಪ್ರಸಾದ ಸೇವಿಸಬಹುದು. ಇಲ್ಲ ಅಂತ ಅಂದ್ರೆ ಹೊರಗಡೆ ರುದ್ರಾಕ್ಷ ಅಂತ ಒಂದು ಹೋಟೆಲ್ ಇದೆ, ನಾವು ಅಲ್ಲೇ ಟ್ರೈ ಮಾಡಿದ್ವಿ, ನೀವು ಸಹ ಅಲ್ಲೇ ಟ್ರೈ ಮಾಡಬಹುದು. ಸೊ ಅಲ್ಲಿಂದ ನಿಮಗೆ ಏನೋ ಕಾಲಲ್ಲಿ ಶಕ್ತಿ ಇತ್ತು ಅಂತ ಅಂದ್ರೆ ರಮಣ ಮಹರ್ಷಿ ಆಶ್ರಮನ ವಿಸಿಟ್ ಮಾಡಿ, ತುಂಬಾನೇ ಚೆನ್ನಾಗಿದೆ. ಅಲ್ಲಿಂದ ಸ್ಕಂದ ಆಶ್ರಮ 1.5 ಕಿಲೋಮೀಟರ್ ಟ್ರಕ್ ಇದೆ, ಅಲ್ಲಿಂದ ನಿಮಗೆ ಏರಿಯಲ್ ವ್ಯೂ ಕಾಣುತ್ತೆ ದೇವಸ್ಥಾನದ್ದು ಮತ್ತೆ ಎಂಟೈರ್ ಸಿಟಿದು, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಅಲ್ಲಿಂದ ಬಂದ್ಮೇಲೆ ವಾಪಸ್ಸು ನೀವು ರೂಮ್ ಮಾಡಿದ್ರೆ ಅಂದ್ರೆ ರೂಮಲ್ಲಿ ರೆಸ್ಟ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಟೆಂಪಲ್ ಅಲ್ಲಿ ಇರ್ಬೋದು, ಅಲ್ಲಿ ರಾತ್ರಿ ಊಟ ಕೂಡ ಅಲ್ಲೇ ಸಿಗುತ್ತೆ. ಅದಾದ್ಮೇಲೆ ಅಲ್ಲಿಂದ ವಾಪಸ್ ನೀವು ಹೋಗ್ತೀರಾ ಅಂತ ಅಂದ್ರೆ ಮತ್ತೆ 20 ರೂಪೀಸ್ ಆಗುತ್ತೆ ರೈಲ್ವೆ ಸ್ಟೇಷನ್ಗೆ ಅಥವಾ ಬಸ್ ಸ್ಟ್ಯಾಂಡ್ಗೆ, ಮತ್ತೆ ಅಲ್ಲಿಂದ 215 ರೂಪೀಸ್ ವಾಪಸ್ ಟ್ರೈನ್ ಚಾರ್ಜ್ ಆಗುತ್ತೆ. ಸೊ ಇದರಲ್ಲಿ ನೀವು ಬ್ಯಾಂಗ್ಳೂರಿಂದ ತಿರುವಣ್ಣಾಮಲೆಗೆ 500 ರೂಪಾಯಿ ಒಳಗಡೆ ನೀವು ಹೋಗಿ ವಾಪಸ್ ಬಂದ್ಬಿಡ್ಬೋದು. ಇದರ ಫುಲ್ ವಿಡಿಯೋ ಲಿಂಕ್ ಬಯೋದಲ್ಲಿ ಇದೆ, ಚೆಕ್ ಮಾಡಿ. ಇದೇ ತರಹಂತಹ ಕಂಟೆಂಟ್ ಗಳಿಗಾಗಿ ತಪ್ಪದೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.